ರಾಜ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ವೀಕ್ಷಕರೇ, ರಾಯಚೂರಿಗೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂಥ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಇನ್ಯಾಕೆ ತಡ? ಮತ್ತೊಮ್ಮೆ ಮೋದಿ ಬೇಕಾ ಅಥವಾ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಬೇಕಾ ಅನ್ನುವಂಥ ಆಯ್ಕೆ ನಿಮ್ಮ ಮುಂದೆ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ನೀವು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ರು, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಲೋಕಸಭಾ ಚುನಾವಣೆ ರಣರಂಗ ಆಗ್ತಾ ಇದೆ. ಲೋಕ ಎಲೆಕ್ಷನ್ ಒಂದು ರೀತಿಯಾಗಿ ಕಾವನ್ನ ಪಡೆದುಕೊಳ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲೆಕ್ಷನ್ ಪೂರ್ವ ಸರ್ವೆ, ಕರೆ ಮಾಡಿ ವೋಟ್ ಮಾಡಿ ಈಗಾಗಲೇ ಆರಂಭ ಆಗಿದೆ. ರಾಜಕೀಯ ರಣರಂಗ ಆಗ್ತಾ ಇದೆ. ಲೋಕ ಎಲೆಕ್ಷನ್ ಅಖಾಡ. ರಾಜ್ ನ್ಯೂಸ್ ನಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನು ನಾವು ನಿಮಗೆ ಬಿತ್ತರಿಸ್ತಾ ಹೋಗ್ತಾ ಇದ್ದೀವಿ. ಎಲೆಕ್ಷನ್ ಪೂರ್ವ ಸರ್ವೆ ಈಗಾಗಲೇ ಆರಂಭ ಆಗಿದೆ. ಕರೆ ಮಾಡಿ ವೋಟ್ ಮಾಡಿ, ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸಿ. ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ? ಈ ಹಿಂದೆ ಇದ್ದಂತಹ ಸಂಸದರು ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ? ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು? ಏನು ಕೈ ಅಭ್ಯರ್ಥಿಯ ಭವಿಷ್ಯವನ್ನ ನೀವೇ ನಿರ್ಧಾರ ಮಾಡಬಹುದು. ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಈಗಾಗಲೇ ಆರಂಭ ಆಗಿದೆ. ಇನ್ಯಾಕೆ ತಡ? ಈಗಲೇ ಕರೆ ಮಾಡಿ ವೋಟ್ ಮಾಡಿ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅಂತ ನೀವು ಅಂದುಕೊಳ್ತಾ ಇದ್ದೀರೋ, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಕ್ಷೇತ್ರ ಇಲ್ಲಿ ಪಾರುಪತ್ಯವನ್ನ ಸಾಧಿಸಿಲ್ಲ. ಏಳು ಬೀಳು ಆಗಿದೆ. ಬಿಜೆಪಿ ಇದೆ, ಕಾಂಗ್ರೆಸ್ ಕೂಡ ಇದೆ. 2014ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡ್ರೆ 2019ರಲ್ಲಿ ಬಿಜೆಪಿ ಪತಾಕಿಯನ್ನ ಹಾರಿಸಿತು. ಬಿಸಿಲ ನಾಡಿನಲ್ಲಿ ಕಾವೇರ್ತಾ ಇದೆ ಲೋಕ ಲಡಾಯಿ. ಯಾವ ಪಕ್ಷದ ಮೇಲಿದೆ ಹಾಗಾದ್ರೆ ಕ್ಷೇತ್ರದ ಮತದಾರನ ಒಲವು? ಮತ್ತೆ ಎಂಪಿ ಆಗ್ತಾರ ಸಂಸದರಾದಂಥ ಅಮರೇಶ್ ನಾಯಕ್. ಅಮರೇಶ್ವರ್ ನಾಯಕ್ ಮೇಲೆ ಬಹಳ ಹೋಪ್ ಇದೆ. ಯಾಕಂದ್ರೆ ಹಾಲಿ ಸಂಸದರು ಕೂಡ ಹೌದು. ರಾಜ ಅಮರೇಶ್ವರ್ ನಾಯಕ ಕುಮಾರ್ ಮಧ್ಯೆ ಈಗ ಬಿಗ್ ಫೈಟ್ ಎದುರಾಗಿದೆ. 2024ರ ಲೋಕಸಭಾ ಚುನಾವಣೆ ಎಷ್ಟು ಕಾವೇರ್ತಿ ಇದೆಯೋ, ರಾಯಚೂರು ಭಾಗದಲ್ಲೂ ಕೂಡ ಅಷ್ಟೇ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಸಿಲ ನಾಡಿನಲ್ಲಿ ಯಾರಾಗಬಹುದು ಹಾಗಾದ್ರೆ ರಾಯಚೂರಿಗೆ ಅಧಿಪತಿಗಳು? ಯಾವ ಪಕ್ಷದ ಮೇಲಿದೆ ಹಾಗಾದ್ರೆ ಕ್ಷೇತ್ರದ ಮತದಾರನ ಒಲವು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗ ಮತ್ತೆ ಎಂಪಿ ಆಗುವಂತ ಲಕ್ಷಣಗಳು ಏನಾದ್ರೂ ಅಮರೇಶ್ವರ್ ನಾಯಕ್ ಅವರಿಗೆ ಇದೆಯಾ? ಜಿದ್ದಿನ ಪೈಪೋಟಿ ಇದೆ. ಸಿಂಗಲ್ ಸಿಮ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಮರೇಶ್ವರ್ ನಾಯಕ್ ಅವರು. ಸ್ವಪಕ್ಷದಲ್ಲೇ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಬಾರಿ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ. ಆದ್ರೂ ಕೂಡ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಮತ್ತೊಮ್ಮೆ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಇಲ್ಲಿ ಏನಂತಂದ್ರೆ 25 ವರ್ಷಗಳ ಹಳೆಯ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮತದಾರ ಪ್ರಭುಗಳು ರೆಡಿ ಆದಂತೆ ಕಾಣ್ತಾ ಇದೆ. ಜಸ್ಟ್ ಬಿಕಾಸ್ ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯಕ್ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇಡ್ತಿದ್ದಾರೆ. ಹಾಲಿ ಸಂಸದ, ಈ ಹಿಂದೆ ಭರ್ಜರಿ ಗೆಲುವನ್ನ ಕಂಡಂತ ರಾಜ ಅಮರೇಶ್ವರ್ ನಾಯಕ್ ಕೂಡ ಕಣದಲ್ಲಿ ಇದ್ದಾರೆ. ಸೋತು ಬಳಲಿ ಬೆಂಡಾಗಿರುವಂತಹ ಬಿಜೆಪಿಗೆ ಬೂಸ್ಟ್ ಬೇಕು ಅಂತಂದ್ರೆ ರಾಯಚೂರು ಭಾಗದಲ್ಲಿ ಮತ್ತೊಮ್ಮೆ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರೂ ಕೂಡ ಅಸ್ಯೂಮ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಆ ರೇಂಜ್ಗೆ 135 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು. ಕೇವಲ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಕಾಣ್ತು. ಬಟ್ ಇಲ್ಲಿ ರಾಯಚೂರಿನಲ್ಲಿ ಈ ಬಾರಿ ಏನಾಗುತ್ತೆ? ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಕಾಣ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಾಣ್ತಾರಾ? ಬಿಸಿಲ ನಾಡಿನ ಮತದಾರರ ಮತ ಯಾರಿಗೆ? ಯಾವ ಪಕ್ಷದ ಮೇಲಿದೆ ಹಾಗಾದ್ರೆ ಮತದಾರನ ಒಲವು? ಯಾರಾಗಬೇಕಾಗಾದ್ರೆ ಮುಂದಿನ ಸಂಸದರು? ಹಾಲಿ ಸಂಸದರ ಅಭಿವೃದ್ಧಿಯ ಬಗ್ಗೆ ನಿಮಗೆ ಎಷ್ಟು ತೃಪ್ತಿ ಇದೆ?
ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಆಗಬೇಕಾಗಿರುವಂತಹ ಕೆಲಸಗಳು ಏನೇನು? ಈಗ ಹಾಲಿ ಸಂಸದರಾಗಿ ರಾಜಾ ಅಮರೇಶ್ವರ್ ನಾಯಕ್ ಅವರು ಸ್ಪರ್ಧೆಯನ್ನ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಸ್ಪರ್ಧೆ ಓಕೆ, ಮತದಾರರು ಕೂಡ ಜೈ ಅನ್ನುವಂತಹ ಸನ್ನಿವೇಶಗಳು ಕೂಡ ಎದುರಾದ್ರೂ ಆಗ್ಬೋದು. ಬಟ್ ಸ್ವಪಕ್ಷದಲ್ಲೇ ಬಹಳ ಭಿನ್ನಮತ ಇದೆ. ಅಮರೇಶ್ವರ್ ನಾಯಕ್ ಅವರವರೀಗ ಸಿಂಗಲ್ ಆಗಿನೇ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಇವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು, ಅವರನ್ನ ಬಿಟ್ಟು ಬೇರೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿ ಅಂತಾನೂ ಕೂಡ ಧ್ವನಿಯನ್ನ ಎತ್ತಿದ್ರು. ಆದ್ರೂ ಕೂಡ ಅಳೆದು ತೂಗಿ ಈ ಬಾರಿ ಮತ್ತೆ ಟಿಕೆಟ್ ಅನ್ನ ಗಿಟ್ಸ್ಕೊಂಡಿದ್ದಾರೆ ಅಮರೇಶ್ವರ್ ನಾಯಕ್ ಅವರು. ಯಾಕಂದ್ರೆ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ BV ನಾಯಕ್ ಅವರು ದುಂಬಾಲ್ ಬಿದ್ದಿದ್ರು, ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್ ಅವರು ದುಂಬಾಲ್ ಬಿದ್ದಿದ್ರು. ರಾಜಾ ಅಮರೇಶ್ವರ್ ನಾಯಕ್ ನಡುವೆ ಕೂಡ ಬಹಳ ಪೈಪೋಟಿ ಎದುರಾಗಿತ್ತು. ಇದರ ಪೈಪೋಟಿ ನಡುವೆನೆ ಬಿಜೆಪಿ ಹೈಕಮಾಂಡ್ ಕೊನೆಗೂ ಹಾಲಿ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಅನ್ನ ಘೋಷಿಸಿರುವುದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕಂತಂದ್ರೆ 2019ರಲ್ಲಿ ಹೈ ಲೀಡಿಂಗ್ ನಲ್ಲಿ ಗೆದ್ದಿದ್ದು. ಈ ಭಾಗದಲ್ಲಿ ಕಾಂಗ್ರೆಸ್ನ ವರ್ಚಸ್ಸು ಅಷ್ಟಾಗಿ ಬೀರಿಲ್ಲ. ಏನೇ ಕೊಟ್ಟಿರ್ಬೋದು, 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ನಾರಿ ಶಕ್ತಿ. ಬಟ್ ಇಲ್ಲಿ ರಾಯಚೂರಿನಲ್ಲಿ ಮೋದಿ ಅಲೆ ಅನ್ನೋದು ಇದೆ. ಹಾಗಾಗಿ ಬಿಜೆಪಿ ಎಷ್ಟೇ ಪೈಪೋಟಿಯನ್ನ ಎದುರಿಸಿದ್ರು ಕೂಡ, ಎಷ್ಟೇ ನಾಯಕರು ಪೈಪೋಟಿಯನ್ನ ಕೊಟ್ಟರು ಕೂಡ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಈ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಹಾಗಾಗಿ ಅಮರೇಶ್ವರ್ ನಾಯಕರು ಕೂಡ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂಥ ಪಣವನ್ನ ತೊಟ್ಟಿದ್ದಾರೆ. ಈಗ ಅಮರೇಶ್ವರ್ ನಾಯಕ್ ಅವರ ಎದುರಾಳಿಯಾಗಿ ಇತ್ತ ನಿವೃತ್ತ IAS ಅಧಿಕಾರಿ ಸ್ಪರ್ಧೆಯನ್ನ ಮಾಡ್ತಾ ಇರೋದು ಮತ್ತೊಂದು ಕಡೆ ಕುತೂಹಲ. ರಾಯಚೂರು ST ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿವೃತ್ತ IAS ಅಧಿಕಾರಿ ಜಿ ಕುಮಾರ್ ನಾಯಕ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. 1990ರ ಕರ್ನಾಟಕ ಕೇಡರ್ IAS ಅಧಿಕಾರಿ, 1999 ಮತ್ತು 2002ರ ನಡುವೆ ರಾಯಚೂರು ಉಪಾಯುಕ್ತರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸುತ್ತಾರೆ. ನಿವೃತ್ತಿಯ ನಂತರ ಅವರು ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಈಗ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದಾರೆ. ರಾಯಚೂರಿನಲ್ಲಿ ಏನು ಡೆಪ್ಯೂಟಿ ಕಮಿಷನರ್ ಆಗಿ ನಾಯಕ್ ಅವರು ವಿಶೇಷವಾಗಿ ಬರ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಿರ್ತಾರೆ. ನಗರದ ಹಳೆಯ ಟ್ಯಾಂಕ್ ಅನ್ನ ಪುನರ್ಜೀವನಗೊಳಿಸುವಲ್ಲಿ ಯಶಸ್ಸನ್ನ ಕಂಡಿರ್ತಾರೆ. ಅಭಿವೃದ್ಧಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರಲ್ಲಿ ಉಪಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. ಹಾಗಾಗಿ ಜನರಿಗೆ ಕುಮಾರ್ ನಾಯಕ್ ಅವರ ಮೇಲೂ ಕೂಡ ಭರವಸೆ ಇದೆ. ನಿವೃತ್ತ IAS ಅಧಿಕಾರಿ ಬೇಡ, ನ್ಯಾಯವನ್ನ ಒದಗಿಸಿಕೊಡ್ತಾರೆ. ಅವರಿಗೆ ಈ ಬಾರಿ ನಾವು ಜೈಕಾರ ಹಾಕೋಣ ಅನ್ನುವಂಥ ಮತದಾರರು ಕೂಡ ಇದ್ದಾರೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಇಲ್ಲೂ ಕೂಡ ಹಳೆ ಬೇರು ಹೊಸ ಚಿಗುರು. ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಅಮರೇಶ್ವರ್ ನಾಯಕ್ ವರ್ಸಸ್ ಕುಮಾರ್ ನಾಯಕ್ ನಡುವೆ ನೇರ ಪೈಪೋಟಿ ಎದುರಾಗಿದೆ. ಲಿಂಗಸಗೂರಿನ ಗುಂತಗೋಳ ಸಂಸ್ಥಾನದ ರಾಜ ಮನೆತನದವರಾದ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಈ ಬಾರಿ ಬೆಂಬಲವನ್ನ ಸೂಚಿಸಿ ಬಿಜೆಪಿ ರಾಯಚೂರಿನಲ್ಲಿ ಅರಳುವಂತೆ, ಅಂದ್ರೆ ಕಮಲ ಅರಳುವಂತೆ ಮಾಡ್ತಾರಾ? ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಇತ್ತ ಮಾಜಿ ಅಧಿಕಾರಿ ಕುಮಾರ್ ನಾಯಕ್ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಬಾರಿಯ ಸೆಂಟ್ರಲ್ ಎಲೆಕ್ಷನ್ ಅನ್ನ ಗೆಲ್ಲೋದಕ್ಕೆ ರಾಷ್ಟ್ರೀಯ ಪಕ್ಷಗಳು ಸೆಣಸಾಟವನ್ನ ನಡೆಸ್ತಾ ಇದೆ. ರಾಜ್ಯದಲ್ಲಿ ಹೇಗೋ 135 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಂಡಿದೆ. ಬಟ್ ಲೋಕಸಭಾ ಚುನಾವಣೆಯಲ್ಲಿ ಯಾವೇ ಗ್ಯಾರಂಟಿಗಳನ್ನ ಕೊಟ್ಟರೂ ಕೂಡ ಮತದಾರರ ಮನಸ್ಸು ಮಾತ್ರ ಮೋದಿ ಅಲೆ ಅಂತ ಇದೆ. ಹಾಗಾದ್ರೆ 2019ರಲ್ಲಿ ಏನಾಗಿದೆ? ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಕೇಸರಿ ಕಲೆಗೆ ಜಯದ ಮಾಲೆಯನ್ನ ಹಾಕಿರ್ತಾರೆ. 2019ರ ಸಂಸತ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಕಮಾಲ್ ಅನ್ನ ಮಾಡಿರ್ತಾರೆ. ಬಿಜೆಪಿಯ ಅಲೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಬಿಜೆಪಿ ನಾಯಕ ಗೆಲುವನ್ನ ಕಂಡಿರ್ತಾರೆ. ರಾಜಾ ಅಮರೇಶ್ವರ್ ನಾಯಕ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ. ಜಿ ಕುಮಾರ್ ನಾಯಕ್ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿರ್ತಾರೆ. ಹಾಗಾಗಿ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ.
ಈ ಬಾರಿಯ ಸ್ಪರ್ಧೆ. ಹಾಗಾದ್ರೆ 2019ರ ಚಿತ್ರಣ ಏನಾಗಿತ್ತು? ಅಮರೇಶ್ವರ್ ನಾಯಕ್ ಅವರು ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು? ಅಮರೇಶ್ವರ್ ನಾಯಕ್ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿದಂತಹ ನಾಯಕ ಎಷ್ಟು ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ರು ಅಂತ ಗಮನಿಸಿದಾದ್ರೆ, ಅಮರೇಶ್ವರ್ ನಾಯಕ್ ವರ್ಸಸ್ BV ನಾಯಕ್ ನಡುವೆ ನೇರ ಪೈಪೋಟಿ ಎದುರಾಗುತ್ತೆ 2019ರ ಲೋಕಸಭಾ ಚುನಾವಣೆ. 5,98,337 ಮತಗಳನ್ನ ಪಡೆಯೋದ್ರ ಮುಖಾಂತರ ರಾಯಚೂರಿನಲ್ಲಿ ಅಮರೇಶ್ವರ್ ನಾಯಕ್ ಗೆಲುವಿನ ನಾಗಾಲೋಟವನ್ನು ನೋಡಿರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ BV ನಾಯಕ್ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ. 4,80,621 ಮತಗಳನ್ನ ಪಡೆಯೋದ್ರ ಮುಖಾಂತರ ಸೋಲನ್ನ ಕಂಡಿರ್ತಾರೆ. ಕಾಂಗ್ರೆಸ್ಗೆ ನಿರಾಸೆಯನ್ನು ಉಂಟು ಮಾಡಿರ್ತಾರೆ BV ನಾಯಕ್. ಹಾಗಾದ್ರೆ ಗೆಲುವಿನ ಅಂತರ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು? ಹಾಗಾದ್ರೆ 1,17,716 ಮತಗಳನ್ನ ಪಡೆಯೋದ್ರ ಮುಖಾಂತರ ಅಮರೇಶ್ವರ್ ನಾಯಕ್ ಅವರು ಜಯಭೇರಿಯನ್ನ ಬಾರಿಸಿರ್ತಾರೆ. ಈ ಬಾರಿಯೂ ಇಷ್ಟೇ ಹೈ ಲೀಡಿಂಗ್ ನಲ್ಲಿ ಗೆಲುವು ಕಾಣಬಹುದು ಅನ್ನುವಂತ ನಿಟ್ಟಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತೆ ಅಮರೇಶ್ವರ್ ನಾಯಕ್ ಅವರಿಗೆ ಮಣಿಯನ್ನ ಹಾಕಿರುವಂತದ್ದು. ರಾಯಚೂರು ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣ ಇಲ್ಲಿದೆ. 2019ರಲ್ಲೂ ಕೂಡ ಬಿಜೆಪಿ ಇಲ್ಲಿ ಗೆಲುವಿನ ನಾಗಾಲೋಟವನ್ನ ನೋಡಿರುತ್ತೆ. 2014ರಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ. 2014ರಲ್ಲಿ ಕಾಂಗ್ರೆಸ್ನಿಂದ BV ನಾಯಕ್ ಗೆಲುವನ್ನ ಕಂಡಿರ್ತಾರೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಅರಕೇರ ಶಿವನಗೌಡ ಸೋಲನ್ನ ಕಂಡಿರ್ತಾರೆ. ಇಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಬಿಕಾಸ್ ಇಲ್ಲಿ ಹಿಂದಿನ ಚುನಾವಣೆ ಅಂದ್ರೆ 2014ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡಿರ್ತಾರೆ, ಬಿಜೆಪಿ ಅಭ್ಯರ್ಥಿ ಸೋಲನ್ನ ಕಂಡಿರ್ತಾರೆ. ಹಾಗಾಗಿ ಈ ಬಾರಿ ಕದನ ಕಣ ರೋಮಾಂಚನವನ್ನ ಮೂಡಿಸ್ತಾ ಇದೆ. ಕಂಪ್ಲೀಟ್ ಆಗಿ ರಾಯಚೂರಿನ ಮತದಾರರು ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನ ಯಾರು ಮಾಡ್ತಾರೋ ಅವರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಚದುರಂಗದ ಆಟದಲ್ಲಿ ಗೆಲುವನ್ನ ಕಾಣೋರು ಯಾರು? ಏನಾಗಬಹುದು ಹಾಗಾದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬಹುದು? ಹಾಗಾದ್ರೆ ಎಸ್ ವೀಕ್ಷಕರೇ, ನೀವು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಂಪಿಯನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ.